ಸುಖ ನಿದ್ರೆ ಬೇಕು. ರಾತ್ರಿ ರಾತ್ರಿಯ ಗರ್ಭದ ಸೆರೆಯಲ್ಲಿ, ಕತ್ತಲ ಗರ್ಭದ ಸೆರೆಯಲ್ಲಿ ಸುಖ ನಿದ್ರೆ ಬೇಕು. ಕನಿಷ್ಠ 6 ಗಂಟೆ ಆದರೂ ನಿದ್ದೆ ಮಾಡಿರಬೇಕು. ಎಂಥ ಚಟುವಟಿಕೆ ಉಳ್ಳ ವ್ಯಕ್ತಿ ಆದರೂ ಕೂಡ 6 ಗಂಟೆ ನಿದ್ದೆ ಮಾಡಬೇಕು. ಕೆಲವರು 4 ಗಂಟೆ ನಿದ್ದೆ ಮಾಡ್ತಾರೆ. ಅಷ್ಟು ದೇಶ ಸೇವೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಮಾಡ್ತಾರೆ. ಕೇವಲ 4 ಗಂಟೆಯಲ್ಲಿ ಚೇತರಿಸ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಅವರೇ ದೇವಾಂಶ ಸಂಭೂತರು. ಮಲಗೋದಕ್ಕೂ ಒಳ್ಳೆ ನಿದ್ದೆ ಬರುತ್ತೆ ಅವರಿಗೆ. ಈಗ ಈ ನಿದ್ದೆಯನ್ನು ಕುರಿತಾದ ಒಂದು ಕವನವನ್ನು ನಾನು ಬರೆದಿದ್ದೆ. ನಿನ್ನ ಗರ್ಭದ ಸೆರೆ. ಇದು ಮಂಗಳವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಪ್ರಕಟಿಸಿದ ಸಂಪಾದಕರಾದ NAB ಮಗರಾಲ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಕೇಳಿ. ನಿನ್ನ ಗರ್ಭದ ಸೆರೆ. ಓ ಕಾಡದಿರು ಕತ್ತಲೆ, ಓ ಕಾಡದಿರು ಕತ್ತಲೆ, ಮಾಡದಿರು ಬದುಕು ಬೆತ್ತಲೆ. ಓ ಕಾಡದಿರು ಕತ್ತಲೆ, ಮಾಡದಿರು ಬದುಕು ಬೆತ್ತಲೆ. ದಿನದ ದಣಿವೆಲ್ಲ ಕಳೆಯುವಂತೆ ನಿನ್ನ ಸನಿಹ ಬಂಧುರ ಮಾಡು. ದಿನದ ದಣಿವೆಲ್ಲ ಕಳೆಯುವಂತೆ ನಿನ್ನ ಸನಿಹ ಬಂಧುರ ಮಾಡು. ನೀಡು ನಿನ್ನ ಗರ್ಭದ ಸೆರೆ. ಸುಖ ನಿದ್ರೆಯಲ್ಲಿ ಸುಂದರ ಕನಸುಗಳನ್ನೇ ಹೆಣೆಯುವೆ. ನೀಡು ನಿನ್ನ ಗರ್ಭದ ಸೆರೆ. ಸುಖ ನಿದ್ರೆಯಲ್ಲಿ ಸುಂದರ ಕನಸುಗಳನ್ನೇ ಹೆಣೆಯುವೆ. ಹೇ ಮಾಯೆ, ಇದೇನಿದಿ ಧನಜೀವನ ಶೈಲಿಯೋ? ಹೇ ಮಾಯೆ, ಇದೇನಿದಿ ಧನಜೀವನ ಶೈಲಿಯೋ? ದೇಹ ಸುಖಕ್ಕೆ ಹಪಹಪಿಸುವುದೋ? ಕೆಡುಕು ಒಡುಕುಗಳೆನಿತೋ? ಕೆಡುಕು ಒಡುಕುಗಳೆನಿತೋ? ವ್ಯಾಪಾರ ವ್ಯವಹಾರಗಳೆನಿತೋ? ಕಂಗೆಟ್ಟು ಹೋಗಲಾರೆ. ನೀ ತೋಳಲಿ ಬಳಸಿ ತಟ್ಟಿ ಮಲಗಿಸುವೆಯಾದರೆ, ನೀನು ತಟ್ಟಿ ಮಲಗಿಸುವೆಯಾದರೆ ಎಲ್ಲ ಮರೆಯುವೆ. ಆ ಪ್ರಕೃತಿಯ ಮಡಿಲು, ಪ್ರಕೃತಿದತ್ತವಾದ ನಿದ್ದೆ ಬರಬೇಕು. ಯಾವುದೋ ಟ್ಯಾಬ್ಲೆಟ್ ತಗೊಂಡು ನಿದ್ದೆ ಮಾಡೋದಲ್ಲ. ಅವಳು ತಟ್ಟೆ ಮಲಗಿಸ್ಬೇಕು, ನಿದ್ದೆ ಮಾಡುವಂತ ಗೊತ್ತಿಲ್ಲದ ಹಾಗೆ. ಅದೇ ಸುಖವಾದ ನಿದ್ರೆ. ಧನಜೀವನ ಶೈಲಿಯೋ? ಹೇ ಮಾಯೆ, ಇದೇನಿದಿ ಧನಜೀವನ ಶೈಲಿಯೋ? ದೇಹ ಸುಖಕ್ಕೆ ಹಪಹಪಿಸುವುದೋ? ಕೆಡುಕು ಒಡಕುಗಳೆನಿತೋ? ವ್ಯಾಪಾರ ವ್ಯವಹಾರಗಳೆನಿತೋ? ಕಂಡು ಕಂಗೆಟ್ಟು ಹೋಗಲಾರೆ. ಅದನ್ನೆಲ್ಲ ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ನೀ ತೋಳಲ್ಲಿ ಬಳಸು. ಹೊಟ್ಟೆಪಾಡಿಗೆ ಎಷ್ಟು ದುಡ್ದೆ ಅನ್ನೋದಕ್ಕಿಂತ ಎಷ್ಟು ಸೇವಿಂಗ್ಸ್ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಎಷ್ಟು ಬೇಕೋ ಅಷ್ಟೇ. ದುರಾಸೆ ಇರಬಾರ್ದು. ಕಂಗೆಟ್ಟು ಹೋಗಲಾರೆ. ನೀ ತೋಳಲಿ ಬಳಸಿ ತಟ್ಟಿ ಮಲಗಿಸುವೆಯಾದರೆ ಎಲ್ಲ ಮರೆಯುವೆ. ನಾನಾಗಿರುವೆ ಇರಲೆಂದು.
ಹೇ ಮಾಯೆ, ಇದೇನಿದಿ ಧನಜೀವನ ಶೈಲಿಯೋ? ದೇಹ ಸುಖಕ್ಕೆ ಅಪಹಪಿಸುವುದೋ? ಕೆಡುಕು ಒಡುಕುಗಳೇನಿತೋ? ವ್ಯಾಪಾರ ವ್ಯವಹಾರಗಳೇನಿತೋ? ಕಂಡು ಕಂಗೆಟ್ಟು ಹೋಗಲಾರೆ. ನೀ ತೋಳಲಿ ಬಳಸಿ ತಟ್ಟಿ ಮಲಗಿಸುವೆಯಾದರೆ ಎಲ್ಲ ಮರೆಯುವೆ. ನಾನಾಗಿರುವೆ ಇರಲೆಂದೂ ನಿನ್ನ ಬಿಸಿ ಅಪ್ಪುಗೆಯ ಆಸರೆ. ಇಹದ ಸ್ಮೃತಿ ವಿಸ್ಮೃತಿಗಳಿಗೆ ಅಳುಕಲಾರೆ. ಇಹದ ಸ್ಮೃತಿ ವಿಸ್ಮೃತಿಗಳಿಗೆ ಅಳುಕಲಾರೆ. ಗತಿ ಸ್ಥಿತಿಗಳಿಗೆ ಅಂಜಲಾರೆ. ನೀಡನಗೆ ನಿತ್ಯ ನೈಜ ಪ್ರೀತಿಯ ಆಸರೆ. ಉರಿ ಬಿಸಿಲ ದಗೆ ಹೊಗೆಯೂ ನೊಂದ ಜೀವಕ್ಕೆ ತಂಗಾಳಿಯಾಗುವೆ. ಉರಿ ಬಿಸಿಲ ದಗೆ ಹೊಗೆಯಲು ನೊಂದ ಜೀವಕ್ಕೆ ತಂಗಾಳಿಯಾಗುವೆ. ಹಾಯಾಗಿ ನಿದ್ರಿಸುವೆ. ಓ ತಾಯೇ, ಮರು ಬೆಳಗಲಿ ಜಗದೀ ಮಾಯೆಯೊಳು. ಹೊಸ ಭಾವ ಸ್ಫುರಿಸುವೆ. ಚಿರ ಯೌವನೋತ್ಸಾಹದಲ್ಲಿ ತೇಲುತ್ತ ಜೀವಾತ್ಮನಲ್ಲಿರುವೆ. ಮುದದಿ ಬಾಳುವೆ ನಗು ನಗುತ್ತ ಗಮ್ಯ ಸೇರುವೆ. ಓಹೋ ತಾಯೇ, ಮರು ಬೆಳಗಿನಲ್ಲಿ ಜಗದೀ ಮಾಯೆಯೊಳು ಎದೆಗುಂದದಳದೆ ನವಜೀವನ ಸೃಜಿಸುವೆ. ಸಾವಿಲ್ಲದ ಶಬ್ದಾರ್ಥಗಳಲ್ಲಿ ಹೊಸ ಜೀವ ಭಾವ ಸ್ಫುರಿಸುವೆ. ಚಿರ ಯೌವನೋತ್ಸಾಹದಲ್ಲಿ ತೇಲುತ್ತ ಜೀವಾತ್ಮನಲ್ಲಿರುವೆ. ಮುದದಿ ಬಾಳುವೆ ನಗು ನಗುತ್ತ ಗಮ್ಯ ಸೇರುವೆ. ವೃದ್ಧಾಪ್ಯದಲ್ಲಿ ಯೌವನದ ಉತ್ಸಾಹ ಇರಬೇಕು. ಯೌವನದಲ್ಲಿ ವೃದ್ಧಾಪ್ಯದ ಅನುಭವ ಕೇಳಿ ತಿಳ್ಕೊಳ್ಳಬೇಕು ಅಂತ ನಾನು ಇನ್ನೊಂದು ಸಾರಿ ಹೇಳಿದ್ದೆ ಅಂತ ಕಾಣುತ್ತೆ ನೋಡಿ. ಜೀವಾತ್ಮನಲ್ಲಿರುವೆ, ಮುದದಿ ಬಾಳುವೆ, ನಗು ನಗುತ್ತ ಗಮ್ಯ ಸೇರುವೆ. ಓ ಕಾಡದಿರು ಕತ್ತಲೆ, ಮಾಡದಿರು ಬದುಕು ಬೆತ್ತಲೆ. ಗೋವಿಂದನ ಭಜನೆ ಮಾಡೋ ನೇರನಂತರ, ನಮಿಷೆ ನೇಜ ಅಂತರಾಳ ನೋಡೋ ನೇರನಂತರ.